ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಕುಟುಂಬದ ಭೂ ಕಬಳಿಕೆ ಆರೋಪ ಸಮೀಕ್ಷೆಗೆ ತಂಡ ರಚನೆ ಆಗ್ತಾ ಇದ್ದಂತೆ ಒತ್ತುವರಿದಾರರು ಹಳ್ಳ ತೆಗೆದ್ರ. ಚಿಕ್ಕಬಿದ್ರಿ ಗ್ರಾಮದ ಹಳ್ಳದ ಬಳಿಯಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಕುಟುಂಬದ ಭೂ ಕಬಳಿಕೆ ಆರೋಪ ಸಮೀಕ್ಷೆಗೆ ಒಂದು ತಂಡ ರಚನೆ ಆಗ್ತಾ ಇದ್ದಂತೆ ಒತ್ತುವರಿದಾರರು ಹಳ್ಳ ತೆಗೆದ್ರ. ಬೇನಾಮಿ ಹೆಸರಲ್ಲಿ ಹಳ್ಳದ ಪಕ್ಕ ಜಮೀನನ್ನ ಖರೀದಿಸಿ ಒತ್ತುವರಿ ಮಾಡಿದ್ದಾರೆ ಅನ್ನೋ ಆರೋಪ ಇದ್ದಿತ್ತು. ಶಾಮನೂರು ಕುಟುಂಬದ ವಿರುದ್ಧ ಬಿಜೆಪಿ ಶಾಸಕ ಬಿಪಿ ಹರೀಶ್ ಆರೋಪ ಮಾಡಿದ್ರು. ಸುಮಾರು 150 ಅಡಿ ಅಗಲ 2 ಕಿಲೋಮೀಟರ್ ಉದ್ದ ಹಳ್ಳ ಒತ್ತುವರಿ ಮಾಡಿರೋ ಆರೋಪ ಇದೆ. ದೊಡ್ಡ ಹಳ್ಳ ಚರಂಡಿ ರೀತಿ ಮಾಡಿದ್ದಾಗಿ ಬಿಪಿ ಹರೀಶ್ ಆರೋಪಿಸಿದರು. ಹರಪನಹಳ್ಳಿಯ ಕಡತಿ ದುರ್ಗಾವತಿಯಲ್ಲೂ ಭೂ ಒತ್ತುವರಿ ಮಾಡಿರೋ ಆರೋಪ ಕೇಳಿಬಂದಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ ಬಿಪಿ ಹರೀಶ್. ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ರು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ. ಒತ್ತುವರಿ ಸಮೀಕ್ಷೆಗೆ ತಂಡ ರಚಿಸಿತ್ತು ಕಂದಾಯ ಇಲಾಖೆ. ಹಳ್ಳ ಒತ್ತುವರಿಯಾದ ಸ್ಥಳಕ್ಕೆ ಭೇಟಿ ನೀಡಿ ತಂಡ ಪರಿಶೀಲನೆ ನಡೆಸಿದೆ. ಮುಂದಿನ ತಿಂಗಳು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಸಮೀಕ್ಷೆಗೆ ನಿರ್ಧಾರ ಮಾಡಲಾಗಿದೆ. ನವೆಂಬರ್ 10, 11, 12ರಂದು ಸಮೀಕ್ಷೆ ನಡೆಸೋದಾಗಿ ಮಾಹಿತಿ ಇದೆ. ಸಮೀಕ್ಷೆ ದಿನ ನಿಗದಿಯಾಗ್ತಾ ಇದ್ದಂತೆ ಮತ್ತೆ ಹಳ್ಳ ತೆಗೆದಂತ ಆರೋಪ ಇದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಬಿಪಿ ಹರೀಶ್ ಪತ್ರ ಬರೆದಿದ್ರು. ಕ್ರಮ ಕೈಗೊಳ್ಳೋದಕ್ಕೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸೂಚನೆ ಕೊಟ್ಟಿದ್ರು. ಈ ಒತ್ತುವರಿಯನ್ನ ಸಮೀಕ್ಷೆ ಮಾಡೋದಕ್ಕೆ ಅಂತ ಕಂದಾಯ ಇಲಾಖೆ ತಂಡವನ್ನ ರಚನೆ ಮಾಡಿತ್ತು. ನವೆಂಬರ್ 10, 11, 12ರಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಸಮೀಕ್ಷೆ ನಡೆಸೋದಕ್ಕೆ ನಿರ್ಧಾರ ಆಗಿದೆ. ಸಮೀಕ್ಷೆಯ ದಿನ ನಿಗದಿಯಾಗ್ತಾ ಇದ್ದಂತೆ ಮತ್ತೆ ಹಳ್ಳ ತೆಗೆದ ಆರೋಪ ಇದೆ. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಕುಟುಂಬದ ಭೂ ಕಬಳಿಕೆ ಆರೋಪ. ಚಿಕ್ಕಬಿದ್ರಿ ಗ್ರಾಮದ ಹಳ್ಳದ ಬಳಿಯಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್. ಬೇನಾಮಿ ಹೆಸರಲ್ಲಿ ಹಳ್ಳದ ಪಕ್ಕ ಜಮೀನನ್ನ ಖರೀದಿಸಿ ಅದನ್ನ ಒತ್ತುವರಿ ಮಾಡಿಕೊಂಡಂತ ಆರೋಪ ಇದೆ. ಶಾಮನೂರು ಕುಟುಂಬದ ವಿರುದ್ಧ ಬಿಜೆಪಿ ಶಾಸಕ ಬಿಪಿ ಹರೀಶ್ ಆರೋಪ ಮಾಡಿದ್ರು. ಸರ್, ಇದು ಎಸ್ ಮಲ್ಲಿಕಾರ್ಜುನ್ ಸರ್ ಇದಾರಲ್ಲ, ಅವ್ರ ಬೇನಾಮಿ ಆಸ್ತಿಗಳು ಸರ್. ಲೆಫ್ಟ್ ಮತ್ತು ಚಿಕ್ಕಬಿದ್ರಿ ಮತ್ತು ಒಟ್ಲಳ್ಳಿ ಅಂದರೆ ಕಡತಿ ಗ್ರಾಮಕ್ಕೆ ಏನು ಸೇರಿರೋ ಜಮೀನು ಇದೆಯಲ್ಲ, ಅವ್ರದ್ದೆಲ್ಲ ಬೇನಾಮಿ ಆಸ್ತಿಗಳು. ಇದನ್ನು ಹಳ್ಳನ ಒತ್ತುವರಿ ಮಾಡಿದ್ದಾರೆ. ಇದರ ಹಳ್ಳದ್ದು ಮೆಜರ್ಮೆಂಟ್ ಅರೌಂಡ್ ಅಂದರೆ ಎಲ್ಲ ಕಡೆನೂ ಮೆಜರ್ಮೆಂಟ್ ತಗೊಂಡ್ರೆ 150 ಅಡಿ ಆಗಲ್ಲ, ಒಂದು 2 ಕಿಲೋಮೀಟರ್ ಉದ್ದ ಬರುತ್ತೆ ಸರ್. ಇದೆಲ್ಲ ಹಳ್ಳ ಮುಚ್ಚಿದ್ರು. ಮೊನ್ನೆ ಸರ್ವೆಗೆ ಜಾಯಿಂಟ್ ಕಮಿಷನರ್ ಸರ್ವೆಗೆ ಬರ್ತಾರೆ ಅಂತ ಹೇಳಿದ ಮೇಲೆ ಇದೆಲ್ಲ ಹಳ್ಳ ಮೊನ್ನೆ ಓಪನ್ ಮಾಡಿದ್ದಾರೆ ಸರ್. ಯಾರು ಓಪನ್ ಮಾಡಿದ್ದಾರೆ ಸರ್? ಅದು ಇಟಾಚಿಯಿಂದ ತೆಗೆಸಿ ಅವರೇ ಮಾಡಿಸಿದ್ದಾರೆ ಸರ್, ಕಂಪ್ನಿಯವರು. ಮೊದಲೆಲ್ಲ ಮುಚ್ಚಿದೆ ಇತ್ತು. ಅದ್ರ GPS ಫೋಟೋ ಅದೆಲ್ಲ MLA ಅವ್ರು ಸರ್ ಮೊನ್ನೆ ನಿಮಗೆಲ್ಲ ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಎಲ್ಲಿ ನಿಮ್ಮ ನ್ಯೂಸ್ ಅವರಲ್ಲೆಲ್ಲ GPS ಫೋಟೋ ಅದ್ರದ್ದು ವೀಡಿಯೋಸ್ ಎಲ್ಲ ಕೊಟ್ಟಿದ್ದಾರೆ ಸರ್. ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದರು. ಅವ್ರು ಹೇಳ್ತಿದ್ದಾರೆ ಅಂದರೆ ಈ ನವೆಂಬರ್ 10, 11 ಮತ್ತು 12ನೇ ತಾರೀಕು ಬಂದು ಮೆಜರ್ಮೆಂಟ್ ಮಾಡ್ತೀವಿ. ಅದ್ರದ್ದು ಏನು ಆ್ಯಕ್ಚುಯಲ್ ಲೆಂತ್ ಇದೆ ಅಥವಾ ಅದ್ರದ್ದು ಏನು ಮೆಜರ್ಮೆಂಟ್ ಇದೆ ಅದನ್ನು ನಾವು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅವತ್ತಿನ ದಿನ ಅಂದರೆ ದಾಖಲೆ ಸಮೇತ ನಿಮಗೆ ಗೊತ್ತಾಗುತ್ತೆ. ಇವಾಗ ಒತ್ತುವರಿ ಆಗಿದೆ ಆಗಿಲ್ಲ ಅಂತೇಳಿ ಬಾಯಿ ಮಾತಿಂದ ಅಲ್ಲ, ಅವತ್ತಿನ ಡಾಕ್ಯುಮೆಂಟ್ಸ್ ಅವ್ರು ಏನು ಕೊಡ್ತಾರಲ್ಲ ವರದಿ, ಅದರಲ್ಲಿ ನಿಮಗೆ 100% ಗೊತ್ತಾಗುತ್ತೆ ಸರ್. ಹಳ್ಳ ಒತ್ತುವರಿ ಮಾಡಿ ನೆಕ್ಸ್ಟ್ ಮುಂದೆ ಫ್ಯಾಕ್ಟ್ರಿ ಮಾಡಬೇಕು ಅಂತ ಇದ್ದಾರೆ. ಇದೆಲ್ಲ ಎಣ್ಣೆ ಆಗಿ ಕನ್ವರ್ಟ್ ಕೂಡ ಮಾಡಿಸಿದ್ದಾರೆ ಈ ಜಮೀನುಗಳನ್ನ. ನಾವೇನು ನಿಂತಿದ್ದೀವಲ್ಲ ಈ ಜಮೀನೆಲ್ಲ ಎಣ್ಣೆ ಆಗಿ ಆಲ್ರೆಡಿ ಕನ್ವರ್ಟೆಡ್ ಆಗಿದೆ ಸರ್. ಇದೆಲ್ಲ ಬೇನಾಮಿ ಹೆಸರಿದೆ ಸರ್. ದೀನ್ಮಣಿ ಮತ್ತು ಬೇರೆ ಬೇರೆ ಹೆಸರಲ್ಲಿದೆ ಸರ್. ಅರಣ್ಯ ಭೂಮಿ ಕೂಡ ಒತ್ತುವರಿ ಮಾಡಿದ್ದಾರೆ. ಅರಣ್ಯ ಭೂಮಿನ ಅದನ್ನ ಏನು ಒತ್ತುವರಿ ಮಾಡಿದರೆ ಯಾರು ರೈತರಿದ್ದರೆ ರೈತರದ್ದು ಹಕ್ಕುಪತ್ರ ಇದ್ದರೆ ಅವ್ರಿಗೆ ಕೊಡಲಿ, ಇಲ್ಲಾಂದ್ರೆ ಅದು ಒತ್ತುವರಿ ಮಾಡಿಲ್ಲ ಅಂತ ಹೇಳಿದ್ರೆ, ಅಂದರೆ ಒತ್ತುವರಿ ಮಾಡಿದರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಇದ್ದರೆ ಕನ್ಸರ್ನ್ಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜಮೀನು ವಾಪಸ್ ತಗೊಳ್ಳಿ. ಇಲ್ಲ ಅಂತ ಹೇಳಿದರೆ ಚಿಕ್ಕಬಿದ್ರಲ್ಲಿ ಬಂದು 30 ಮತ್ತು 67ನೇ ಸರ್ವೆ ನಂಬರ್ ಅಂತೆ. ಅದರಲ್ಲಿ ಕೆಲವೊಂದೆಲ್ಲ ಎಕ್ಸ್ಟ್ರಾ ಜಮೀನುಗಳೆಲ್ಲ ಅಂದರೆ ಗೌರ್ಮೆಂಟ್ ಲ್ಯಾಂಡ್ನೆಲ್ಲ ಅಕ್ವೈರ್ ಮಾಡಿದ್ದಾರೆ. ಆ್ಯಕ್ಚುಯಲ್ ಅವ್ರದ್ದು ಗ್ರ್ಯಾಂಟ್ ಏನು ಕೊಟ್ಟಿದ್ದಾರೆ ಅಷ್ಟು ಜಮೀನು ಬಿಟ್ಟು ಇನ್ನು ಉಳಿದಿರೋದನ್ನ ಗೌರ್ಮೆಂಟ್ ಅಂಡರ್ ತೊಗೊಂಡ್ರೆ ಆಯ್ತು ಸರ್. ನಮ್ಮದು ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅಂದರೆ ನ್ಯಾಯವಾಗಿ ಏನು ಬೇಕಲ್ಲ, ಅಕಾರ್ಡಿಂಗ್ ಟು ರೆಕಾರ್ಡ್ಸ್ ರೂಲ್ಸ್ ಏನಿದೆ ನ್ಯಾಯಬದ್ಧವಾಗಿ ಅದನ್ನು ಮಾಡಿದರೆ ನಮಗೆ ಎನ್ಕ್ರೋಚ್ಮೆಂಟ್ ಆಗಿದೆ, ಒತ್ತುವರಿ ಆಗಿದೆ ಅಂತ ಹೇಳಿ ಬಂದಿದ್ದರಿಂದ ನಾವು ಸ್ಥಳ ತನಿಖೆ ಮಾಡ್ಕೊಂಡಿದ್ದೀವಿ. ಮಾಡಿ ಈಗ ಇದನ್ನು ಗ್ರೌಂಡ್ ಟ್ರೂತಿಂಗ್ ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ ಯಾವ ಥರ ಹೋಗ್ತಾ ಇದೆ ಹಳ್ಳ ಮತ್ತು ಯಾವ ಥರ ಇದು ಡೈವರ್ಷನ್ ಆಗಿದೆ ಅದೆಲ್ಲ ಮಾಡಲಿಕ್ಕೆ ನೆಕ್ಸ್ಟ್ ಮಂತ್ ನವಂಬರ್ ತಿಂಗಳು 10, 11, 12ಕ್ಕೆ ನಮ್ಮ ಸರ್ವೆ ಟೀಮ್ ಬಂದು ಆಧುನಿಕ ತಂತ್ರಜ್ಞಾನ ಅಂತ DGPS ಅಂತ ಹೇಳ್ತೀವಿ, ರೋವರ್ಸಿಂದ ಎಲ್ಲ ಮೆಜರ್ಮೆಂಟ್ ಮಾಡಿ, ಮತ್ತು ಫಾರೆಸ್ಟನ್ನು ಸ್ವಲ್ಪ ಏನೋ ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ಹೇಳ್ತಾರೆ. ಫಾರೆಸ್ಟ್ ಬಗ್ಗೆನೂ ನಾವು ತೆಗಿತೀವಿ. ಸಮೀಕ್ಷೆ ಮಾಡ್ತೀವಿ ಸರ್ ಅರಣ್ಯ ಇಲಾಖೆ? ಹೌದು, ಅರಣ್ಯ ಇಲಾಖೆ ನಾವು ಎಲ್ಲರೂ ಗ್ರೌಂಡ್ ಟ್ರೂತಿಂಗ್ ವರ್ಕ್ ಅಂತ ಹೇಳ್ತೀವಿ.
ಅದನ್ನು ನಾವು ನೆಕ್ಸ್ಟ್ ಮಂತ್ 10, 11, 12ಗೆ ಬಂದು ಮಾಡ್ತೀವಿ. ಅಂದ್ರೆ ಇವತ್ತು ಸ್ಥಳ ಭೇಟಿಗೆ ಬಂದಿದ್ರು ಸರ್? ಹಾಂ, ಸ್ಥಳದ ಸ್ಪಾಟ್ ಇನ್ಸ್ಪೆಕ್ಷನ್. ಅದು ಈಗ ಹಳ್ಳ ಈಗ ತೆಗೆದಿದ್ದಾರಲ್ಲ ಸರ್ ಅದನ್ನ? ನನಗೆ ಗೊತ್ತಿಲ್ಲ, ಏನಿದೆ ಅದು ಅವಾಗೇ ಗೊತ್ತಾಗುತ್ತೆ. ನಾವು ಎನ್ಕ್ರೋಚ್ಮೆಂಟ್ ಆಗಿದೆ, ಒತ್ತುವರಿ ಆಗಿದೆ. ನಾವು ಸಂಪೂರ್ಣವಾದಂಥ ಇಕ್ವಿಪ್ಮೆಂಟ್ಸ್ ತಗೊಂಡೇ ಬರ್ತೀವಿ. ಅದು ತಂದಾಗ ಒಂದು ಸೆಂಟಿಮೀಟ್ರ್ ಕೂಡ ವ್ಯತ್ಯಾಸ ಆಗಲ್ಲ. ಆ ರೀತಿಯ ಇನ್ಸ್ಟ್ರೂಮೆಂಟ್ಸ್ ನಾವು ತಂದು ನಾವು ಪ್ರಾಮಾಣಿಕವಾಗಿ ಮಾಡಿಕೊಡ್ತೀವಿ. ಈಗ ಏನು ಹಳ್ಳವನ್ನು ತಕ್ಷಣ ಹಳ್ಳ ಮುಚ್ಚಿರ್ತಕ್ಕಂಥದ್ದನ್ನ ನಿರ್ಮಾಣ ಮಾಡೋಕ್ಕೆ ಹೋಗಿದ್ದಾರೆ, ಅದು ತೆಗೆದಿರೋದು ಕೂಡ ನಾವು ಗಮನಿಸಿದ್ದೀವಿ. ಒಟ್ಟು ನಾವು ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಾಯೋಣ ಸರ್. ಇನ್ನು ಯಾರು ಮುಚ್ತಾರೆ ಸರ್? ಇಡೀ ಆ ಭಾಗದಲ್ಲಿ ಇರ್ತಕ್ಕಂಥದ್ದೇ ಶಾಮ್ನೂರ್ ಶುಗರ್ಸು ಮತ್ತು ಡಿಸ್ಟಿಲರಿ ಅವ್ರದ್ದೇ ಪ್ರಾಪರ್ಟಿ, ಅವ್ರದ್ದೇ ತೋಟ ಎಲ್ಲ ಅವ್ರದ್ದೇ. ಅದು ಏನೇನಿದೆ ಗೊತ್ತಿಲ್ಲ, ತನಿಖೆ ಆಗಲಿ ಬಿಡಿ. ಅವ್ರ ಕಡೆಯವ್ರನ್ನ ಕಳಿಸಿದ್ದಾರೆ, ದುಡ್ಡಿದೆ, ಕಳಿಸ್ತಾರೆ. ಎಷ್ಟು ದಿನ ಕಳಿಸ್ತಾರೆ? ಅವ್ರು ಎಷ್ಟೇ ಜನನ ಕಳಿಸಿದ್ರು ಆ ಸರ್ವೇನಲ್ಲಂತೂ ಏನು ವ್ಯತ್ಯಾಸ ಆಗಲ್ವಾ? ನೆಕ್ಸ್ಟು ಏನು ಪೊಲ್ಯೂಷನ್ ಈ ಭಾಗದ ಗ್ರಾಮಗಳಿಗೆ. ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಕುಟುಂಬದ ವಿರುದ್ಧ ಭೂ ಕಬಳಿಕೆ ಆರೋಪವನ್ನು ಹರಿಹರ ಬಿಜೆಪಿ ಶಾಸಕ BP ಹರೀಶ್ ಅವರು ಮಾಡಿದ್ರು. ಅಷ್ಟೇ ಅಲ್ಲದೆ ಸದನದಲ್ಲೂ ಈ ಕುರಿತು ಧ್ವನಿಯನ್ನು ಎತ್ತಿದ್ರು. ರಾಜ್ಯದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೂ ಸಹ ಒಂದು ಪತ್ರವನ್ನು ಬರೆದಿದ್ರು. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದ ಬಳಿಕ ಅವರೊಂದು ತನಿಖಾ ತಂಡವನ್ನು ರಚಿಸಲು ಸೂಚನೆಯನ್ನು ನೀಡಿದರು. ಏನು ಬೆಂಗಳೂರು ವಿಭಾಗದ ಪ್ರಾದೇಶಿಕ ಭೂ ದಾಖಲೆಗಳ ಜಂಟಿ ನಿರ್ದೇಶಕ ನಿಸಾರ್ ಅಹಮದ್ ನೇತೃತ್ವದಲ್ಲಿ ಅರಣ್ಯ ಇಲಾಖೆ ಮತ್ತು ಕಂದಾಯ ಭೂಮಿ ಒತ್ತುವರಿಯಾದ ಬಗ್ಗೆ ಏನು ಜಂಟಿ ಸಮೀಕ್ಷೆ ನಡೆಸಲು ಒಂದು 3 ಅಧಿಕಾರಿಗಳ ತಂಡವನ್ನು ರಚಿಸಿದ್ರು. ಏನು ಜಂಟಿ ಸಮೀಕ್ಷೆ ತಂಡವನ್ನು ಭೂಮಾಪನ ಕಂದಾಯ ವ್ಯವಸ್ಥೆಯ ಭೂ ದಾಖಲೆಗಳ ಇಲಾಖೆಯ ಆಯುಕ್ತರು ಒಂದು ತಂಡವನ್ನು ರಚಿಸಿದ್ರು. ಇಂದು ಈ ಹರಿಹರ ತಾಲೂಕಿನ ಚಿಕ್ಕಬಿದಿರಿ ಗ್ರಾಮದ ಬಳಿ ಇದ್ದೀವಿ. ನಾವೇನು ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಹರಿಹರ ತಾಲೂಕಿನ ಚಿಕ್ಕಬಿದಿರಿ ಗ್ರಾಮದ ಬಳಿ ಇರುವಂತಹ ಈ ಸ್ಥಳದಲ್ಲಿ ಹಳ್ಳ ಇತ್ತು. ಈ ಹಳ್ಳವನ್ನು ಒತ್ತುವರಿ ಮಾಡಿದ್ದಾರೆ. ಬೇನಾಮಿ ಹೆಸರಿನಲ್ಲಿ ಆಸ್ತಿಯನ್ನು ಖರೀದಿಸಲಾಗಿದೆ ಎಂಬ ಗಂಭೀರ ಆರೋಪವನ್ನು ಇಲ್ಲಿಯ ಗ್ರಾಮಸ್ಥರು ಮತ್ತು ಶಾಸಕ BP ಹರೀಶ್ ಅವರು ಮಾಡ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಏನು ಈ ಒತ್ತುವರಿಯಾದ ಹಳ್ಳವನ್ನು ಏನು ತನಿಖಾ ತಂಡ ಏನು ಜಂಟಿ ಸಮೀಕ್ಷೆಗಾಗಿ ತಂಡ ರಚನೆ ಆಗ್ತಾ ಇದ್ದಂತೆ ಈ ಹಳ್ಳವನ್ನು ಅಗೆಯುವ ಕಾರ್ಯ ಶುರು ಮಾಡಿದರು ಅಂತ ಆರೋಪ ಮಾಡಿದರು. ಈ ನೋಡ್ಬೋದು ದೃಶ್ಯದಲ್ಲಿ ಇಲ್ಲೇ ಮಣ್ಣಿರುವಂಥದ್ದು. ಈ ಹಳ್ಳವನ್ನು ಪುನಃ ಅಗೆಯುವ ಕಾರ್ಯವನ್ನು ಮಾಡಿದರು ಎಂಬ ಗಂಭೀರ ಆರೋಪವನ್ನು ಮಾಡಿದರು. ಸದ್ಯ ಈ ತನಿಖಾ ತಂಡದವರು ಇಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾತ್ರ ಈಗ ನಡೆಸಿದ್ದಾರೆ. ನವೆಂಬರ್ 10, 11, 12ರಂದು ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಸರ್ವೆ ಮಾಡಿ ನಿಜವಾಗಲೂ ಈ ಹಳ್ಳ ಒತ್ತುವರಿಯಾಗಿದ್ದರೆ ಯಾರ ಹೆಸರಲ್ಲಿ ಒತ್ತುವರಿಯಾಗಿ ಬಗ್ಗೆ ಸಮೀಕ್ಷೆಯನ್ನು ನಡೆಸಿ, ಅಂದರೆ ಅರಣ್ಯ ಇಲಾಖೆಯ ಭೂಮಿ ಮತ್ತು ಕಂದಾಯ ಇಲಾಖೆಯ ಭೂಮಿ ಎರಡೂ ಸಹ ಒತ್ತುವರಿಯಾಗಿದೆ ಎಂಬ ಗಂಭೀರ ಆರೋಪ ಇರುವಂಥದ್ದು. ಹೀಗಾಗಿ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಸಮೀಕ್ಷೆಯನ್ನು ನಡೆಸಿ ಈ ಕುರಿತು ವರದಿಯನ್ನು ಸಲ್ಲಿಸುವಂತೆ ಈಗ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಆದೇಶ ನೀಡಿದ್ದಾರೆ. ಆ ಆದೇಶದಂತೆ ಈಗ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಮುಂದಿನ ತಿಂಗಳು ನವೆಂಬರ್ 10, 11, 12ರಂದು ಇಲ್ಲಿ ಸರ್ವೆ ಮಾಡಲು ಈಗ ನಿರ್ಧರಿಸುವಂಥದ್ದು. ಶಾಸಕ BP ಹರೀಶ್ ಅವರು ಹೇಳೋ ಪ್ರಕಾರ ಸಚಿವ ಎಸ್ ಮಲ್ಲಿಕಾರ್ಜುನ್ ಒಡೆತನದ ಅವರ ಸಕ್ಕರೆ ಕಾರ್ಖಾನೆ, ಅಂದರೆ ಅವರ ಕುಟುಂಬದ ಒಡೆತನದ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಇತರೆ ಕಾರ್ಖಾನೆದವರು ಭೂಮಿಯನ್ನು ಒತ್ತುವರಿ, ಅಂದರೆ ಬೇನಾಮಿ ಹೆಸರಿನಲ್ಲಿ ಒತ್ತುವರಿ ಮಾಡಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ಕ್ರಮ ಕೈಗೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕು. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಹಂತೇಶ್ ಕುರ್ಬೆಟ್, ಏಷ್ಯನ್ ನೆಟ್ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.